ಕೊಟ್ಟ ಬಂಧನ್ ಬ್ಯಾಂಕ್ಗೆ, ಕನ್ನಡಿಗರಿಗೆ ಮೋಸ ಮಾಡಿದ ಬಂಧನ್ ಬ್ಯಾಂಕ್ಗೆ, ಕ್ಷುಲ್ಲಕ ಕಾರಣಕ್ಕೆ ಕೆಲಸದಿಂದ ತೆಗೆದಾಕಿದ ಬಂಧನ್ ಬ್ಯಾಂಕ್ ಅಧಿಕಾರಿಗಳಿಗೆ, ನಾಡದ್ರೋಹಿ ಬಂಧನ್ ಬ್ಯಾಂಕ್ಗೆ, ಕನ್ನಡ ದ್ರೋಹಿ ಬಂಧನ್ ಬ್ಯಾಂಕ್ ಅಧಿಕಾರಿಗಳಿಗೆ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. 1.5 ವರ್ಷದಿಂದ ಬಂಧನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀವಿ. ಇವ್ರು ವಿತೌಟ್ ಇದು ಇಂಟಿಮೇಷನ್ ಕೊಡಿದ್ರೆ ಸಸ್ಪೆನ್ಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಡೇಟ್ ಮಿಸ್ ಮ್ಯಾಚ್ ಹಾಕಿದ್ದೀವಿ ಅನ್ನೋ ಕಾರಣಕ್ಕೆ. ಕಸ್ಟಮರ್ ಹೇಳ್ತವ್ರೆ, ಇಲ್ಲ ನಾವು ಇದೇ ಡೇಟಲ್ಲಿ ದುಡ್ಡು ಕೊಟ್ಟಿರೋದು, ಅವರೇ ತಪ್ಪು ಬರ್ದವ್ರೆ ಅಂತ ಹೇಳ್ತಿದ್ರು. ಅದನ್ನು ಅವರು ಇದು ಮಾಡ್ತಾಯಿಲ್ಲ. ಸ್ಟಾಫ್ ಮೇಲೆ ಸ್ವಲ್ಪ ಇದು ಮಾಡಿ ಅವ್ರು ಏನಿದ್ರು ಟಾರ್ಗೆಟ್ ಮಾಡಿರೋರನ್ನ ತೆಗೆದು ಅದೇ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಹಾಕೋಬೇಕು, ವೆಸ್ಟ್ ಬೆಂಗಾಲ್ನವ್ರನ್ನ ಹಾಕೋಬೇಕು ಅನ್ನೋದೇ ಅವ್ರದ್ದು ಇದು. ಇವಾಗ ಯಾರೇ ಇದ್ರು ಸರ್, ಆಡಿಟು, TM ಎಲ್ಲನೂ ವೆಸ್ಟ್ ಬೆಂಗಾಲ್ನವರೇ. ಹಂಗಾಗಿ ಕರ್ನಾಟಕದವ್ರನ್ನ ತೆಗೆದು ವೆಸ್ಟ್ ಬೆಂಗಾಲ್ನವ್ರನ್ನ ರಿಕ್ವೈರ್ಮೆಂಟ್ ಮಾಡ್ಕೋಬೇಕು ಅನ್ನೋದೇ ಅವ್ರದ್ದು. ಅಂತಂದರೆ ನಾವೆಲ್ಲ ಬಂಧನ್ ಬ್ಯಾಂಕ್ ಎಂಪ್ಲಾಯಿಗಳು ಎಲ್ಲರೂ ಬಂದು ಸುಮಾರು ಒಂದು ವರ್ಷ 2 ವರ್ಷ 3 ವರ್ಷದಂಗೆ ಕೆಲಸ ಮಾಡಿದ್ದೀವಿ. ಒಂದು ಇಂಟಿಮೇಷನ್ ಕೊಡದೇ ನಮ್ಗೆ ಏನು ಇಲ್ಲದೇ RBI ರೂಲ್ಸ್ ಪ್ರಕಾರ ಯಾವುದೋ ಒಂದು ಹುಡುಗನ ಸಸ್ಪೆಂಡ್ ಮಾಡಬೇಕು ಅಂತಂದರೆ ಒಂದು ನೋಟಿಸ್ ಕೊಡಬೇಕು ಅಂತ ಇದೆ. ಇವರು ನಮ್ಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಮ್ಮನ್ನ ಎಲ್ಲರನ್ನೂ ಏಕೆ ಸಸ್ಪೆಂಡ್ ಮಾಡಿದ್ದಾರೆ. ಸರ್, ಇವತ್ತು ಏನು ವಿದ್ಯಾರಣ್ಯಪುರ 5ನೇ ಕ್ರಾಸಲ್ಲಿ ಬಂಧನ್ ಬ್ಯಾಂಕ್ 30 ಜನರನ್ನ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಅದು ಕ್ಷುಲ್ಲಕ ಕಾರಣ. ಅವ್ರು ಏನು ಕೇಳ್ತಾ ಇದ್ದಾರೆ, ಕೆಲಸ ಹೋದ್ರೆ ಹೋಯ್ತು, ನಮಗೆ ಏನದು ಲೆಟರ್ ಕೊಡಬೇಕು, ನಾವು ಬೇರೆ ಕಡೆ ಕೆಲಸಕ್ಕೆ ಹೋಯ್ತೀವಿ ಕೊಡಿ ಅಂದ್ರು, ಅದಕ್ಕೂ ಸ್ಪಂದಿಸ್ತಾ ಇಲ್ಲ ಬಂಧನ್ ಬ್ಯಾಂಕ್ ಅಧಿಕಾರಿಗಳು. ನಮ್ಮ ಈ ಒಂದು ಹೋರಾಟ ಏನಕ್ಕೆ ಅಂದರೆ, ಇದೇ ಥರ ಕನ್ನಡಿಗರಿಗೆ ನೀವು ಕೆಲಸದಿಂದ ವಜಾಗೊಳಿಸ್ತಾ ಹೋದರೆ ಈ ನೆಲದಲ್ಲಿ ನೀವು ಯಾಕೆ ನಿಮ್ಮ ಸಂಸ್ಥೆಗಳನ್ನು ತೆರೀತೀರಾ? ನಿಮ್ಮ ರಾಜ್ಯದಲ್ಲಿ ತೆರೀರಿ. ಈ ರಾಜ್ಯದಲ್ಲಿ ತೆರೆದ ಮೇಲೆ ಮೊದಲ ಆದ್ಯತೆ ಇಲ್ಲಿನ ವ್ಯಕ್ತಿಗಳಿಗೆ ಕೊಡದೇ ಇದ್ರೆ, ಇಲ್ಲಿನ ಜನಕ್ಕೆ ಕೊಡದೇ ಇದ್ಮೇಲೆ ಈ ನಾಡಿನ ನೀರು, ಅನ್ನ, ನೆಲ ಬಳಸ್ಕೊಂಡು ನೀವು ಇಲ್ಲಿ ಅವ್ರಿಗೆ ಅನ್ಯಾಯ ಮಾಡ್ತೀನಿ ಅಂದ್ರೆ ನಿಮ್ಮ ಈ ಒಂದು ದರ್ಪ ದೌರ್ಜನ್ಯವನ್ನು ಅದು ಕ್ಷುಲ್ಲಕ ಕಾರಣ. ಅವ್ರೇನೋ ಡೇಟ್ ಮಿಸ್ ಮ್ಯಾಚ್ ಬಂಧನ್ ಬ್ಯಾಂಕ್